ಸ್ವಾಮಿಯ ಇತಿಹಾಸ ಕ್ರಿಶ 1610ರಲ್ಲಿ ಹಿರಣ್ಯುಲು ಎಂಬ ಸ್ವಾಮಿ ಕೌತಾಳಂ ಗ್ರಾಮದಲ್ಲಿ ಜನಿಸಿದರು. ತಮ್ಮ 12ನೆಯ ವಯಸ್ಸಿನಲ್ಲಿ ಸ್ವಾಮಿಗಳು ಹಸುಗಳನ್ನು ಮೇಯಿಸಲು ಉರುಕುಂದ ಪ್ರದೇಶಕ್ಕೆ ಬಂದರು. ಹಸುಗಳು ಮೇಯುತ್ತಿರುವಾಗ ಹಿರಣ್ಯುಲು ಒಂದು ಕಣಿವೆಯ ಮರದ ಕೆಳಗೆ ಮೌನವಾಗಿ ಕುಳಿತುಕೊಳ್ಳುತ್ತಿದ್ದರು. ಆ ಸಮಯದಲ್ಲಿ ಆ ದಾರಿಯಲ್ಲಿ ಹೋಗುತ್ತಿದ್ದ ಸಿದ್ಧನೊಬ್ಬ ಹಿರಣ್ಯುಲು ಬಳಿಗೆ ಬಂದು ಅವನಿಗೆ ಧರ್ಮೋಪದೇಶ ನೀಡುತ್ತಿದ್ದ. ಸಿದ್ಧನು ಹಿರಣ್ಯುಲುಗೆ ಧ್ಯಾನ ಮಾಡುತ್ತಾ ಲಕ್ಷ್ಮೀ ನರಸಿಂಹಸ್ವಾಮಿಯ ಸನ್ನಿಧಿಯಲ್ಲಿ ಸಮಯ ಕಳೆಯಲು ಆಶೀರ್ವದಿಸಿದನು. ಅಂದಿನಿಂದ ಯುವ ಬ್ರಹ್ಮಚಾರಿಯಾಗಿ ಸ್ವಾಮಿಗಳು ಅಶ್ವತ್ಥ ಮರದ ಕೆಳಗೆ ಕುಳಿತು ಧ್ಯಾನ ಮಾಡುತ್ತಿದ್ದರು ಮತ್ತು ಸಮಾಧಿ ಮುದ್ರೆಯಲ್ಲಿ ನರಸಿಂಹಸ್ವಾಮಿಯನ್ನು ಸ್ತುತಿಸುತ್ತಿದ್ದರು. ಕಾಲಾನಂತರದಲ್ಲಿ ಹಿರಣ್ಯುಲು ತಪಸ್ಸು ಮಾಡಿದ ಅಶ್ವತ್ಥ ಮರದ ಕೆಳಗೆ ಉರುಕುಂದ ಈರಣ್ಣ ಸ್ವಾಮಿ ಸನ್ನಿಧಿಯನ್ನು ಸ್ಥಾಪಿಸಲಾಯಿತು ಮತ್ತು ಭಕ್ತರು ಅವರನ್ನು ಪೂಜಿಸುತ್ತಿದ್ದರು. 1660ರಲ್ಲಿ ಉರುಕುಂದ ಈರಣ್ಣ ಸ್ವಾಮಿ ಕ್ಷೇತ್ರ ಹರಡಿತು. 1768ರಲ್ಲಿ ಭಕ್ತರು ಸ್ವಾಮಿಗಾಗಿ ಒಂದು ದೇವಾಲಯವನ್ನು ನಿರ್ಮಿಸಿದರು. ಈ ದೇವಾಲಯವನ್ನು 1995 ಪುನರ್ನಿರ್ಮಾಣ ಕಾರ್ಯಕ್ರಮವು 10 ವರ್ಷಗಳ ಕಾಲ ನಡೆಯಿತು. ಇಂದು ಉರುಕುಂದವು ಒಂದು ದೊಡ್ಡ ಧಾರ್ಮಿಕ ಸ್ಥಳವಾಗಿ ಅಭಿವೃದ್ಧಿ ಹೊಂದುತ್ತಿದೆ. ತಲುಪುವುದು ಹೇಗೆ? ಹತ್ತಿರದ ವಿಮಾನ ನಿಲ್ದಾಣ ಓರ್ವಕಲ್. ಇದು 135 ಕಿಲೋಮೀಟರ್ ದೂರದಲ್ಲಿದೆ. ಹತ್ತಿರದ ಅನುಕೂಲಕರ ರೈಲು ನಿಲ್ದಾಣವೆಂದರೆ ಕೋಸಿಗಿ, ಅದೋನಿ ಮತ್ತು ಕರ್ನೂಲ್. ಇದು 30 ಕಿಲೋಮೀಟರ್ ದೂರದಲ್ಲಿದೆ. ಹತ್ತಿರದ ಪ್ರಮುಖ ನಗರ ಅದೋನಿ. ಇದು 30 ಕಿಲೋಮೀಟರ್ ದೂರದಲ್ಲಿದೆ.